ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಯೋಗ ಮಾಡೋಕೆ ನನಗಿಷ್ಟ ಇಲ್ಲ ಅಂದ್ರೂ ಕೂಡ ಅಲೋಕ್ ಕುಮಾರ್ ಬಿಡ್ಲಿಲ್ವಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯೋಗಾಭ್ಯಾಸವನ್ನ ಮಾಡಿದ ದರ್ಶನ್. ಎಸ್, ನಟ ದರ್ಶನ್ ತುಗುದೀಪ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಕೇಸ್ ಇನ್ನು ನಡೀತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದೀಗ ಸೇಫ್ ಆಗಿದ್ದಾರೆ. ನೋಡಿ, ನಿನ್ನೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದ್ದರ ಪ್ರಯುಕ್ತ ಕೈದಿಗಳಿಗೆ ಯೋಗವನ್ನು ಮಾಡಿಸಲಾಗಿತ್ತು. ಈ ಸಂದರ್ಭದ ಫೋಟೋ ಒಂದು ಎಲ್ಲೆಡೆ ವೈರಲ್ ಆಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಕರಣದ ಅಡಿಯಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ A2 ದರ್ಶನ್, A1 ಪವಿತ್ರ ಗೌಡ ಮುಂತಾದವರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಗಮನವನ್ನು ಸೆಳೆದಿದ್ದಾರೆ. ಫೋಟೋ ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗಿದೆ. ನೋಡಿ, ಯೋಗ ಮಾಡೋದಕ್ಕೆ ನಿರಾಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಟ ದರ್ಶನ್ ಅವರಿಗೆ ಬೆನ್ನು ನೋವಿದೆ, ಅಂದರೆ ಸ್ಪೈನಲ್ಲಿ ಪೇಯ್ನ್ ಇದೆ, ಸೊ ಹಾಗಾಗಿ ನಾನು ಯೋಗವನ್ನು ಮಾಡುವುದಿಲ್ಲ ಅಂತ ದರ್ಶನ್ ಅವರು ಹೇಳಿದ್ರಂತೆ. ಬಟ್ ಅದೆಲ್ಲ ಇಲ್ಲಿ ಆಗೋದಿಲ್ಲ. ನೋಡಿ, ದರ್ಶನ್ ಅವರಿಗೆ ಬೆನ್ನು ನೋವಿದ್ರೂ ಕೂಡ ನೀವು ಯೋಗವನ್ನು ಮಾಡಿದ್ರೆ ಬೆನ್ನು ಹೋಗುತ್ತೆ ಅಂತ ಅಲೋಕ್ ಕುಮಾರ್ ಅವರು ಹೇಳಿದರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಯುಕ್ತ ಏನು ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದ್ದಿದ್ದರಿಂದ ಎಲ್ಲ ಕೈದಿಗಳಿಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಯೋಗವನ್ನು ಮಾಡಿಸಲಾಯಿತು. ಮೊದಲ ಯೋಗ ಮಾಡೋದಕ್ಕೆ ನಟ ದರ್ಶನ್ ಅವರು ನಿರಾಕರಿಸ್ತಾ ಇದ್ದಂತೆ ಬೆನ್ನು ನೋವಿನ ಕಾರಣದಿಂದ ಯೋಗ ಮಾಡೋದಕ್ಕಾಗೋದಿಲ್ಲ ಅಂತ ಧೈರ್ಯವಾಗಿ ಹೇಳಿಬಿಟ್ರಂತೆ. ನಂತರ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಮಹಾನಿರ್ದೇಶಕರಾಗಿರುವಂತಹ DGP ಅಲೋಕ್ ಕುಮಾರ್ ಅವರು ಯೋಗ ಮಾಡಿದ್ರೆ ಬೆನ್ನಿನ ನೋವು ಕಡಿಮೆ ಆಗುತ್ತೆ ದರ್ಶನ್ ಅಂತ ಮನವೊಲಿಸಿದ್ರಂತೆ. ನಟ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಖುಷಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಫೋಟೋ ಒಂದು ರಿಲೀಸ್ ಆಗ್ತಾ ಇದ್ದಂತೆ ಅವರ ಮೆಚ್ಚಿನ ನಟನನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಜೈಲಿನಲ್ಲಿ ಎಲ್ಲ ಕೈದಿಗಳಿಂದ ಯೋಗಾಭ್ಯಾಸವನ್ನ ಮಾಡಲಾಯಿತು. ಆದರೆ ಏನು ದರ್ಶನ್ ಅವರ ಫೋಟೋವನ್ನು ನೋಡಿದ ತಕ್ಷಣ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ಕಡೆ ಶೇಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕಾರಾಗೃಹದ ಎಲ್ಲ ಕೈದಿಗಳಿಗಾಗಿ ಸಾಮೂಹಿಕ ಯೋಗಾಭ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮಗೆ ತೀವ್ರ ಬೆನ್ನು ನೋವು ಸಮಸ್ಯೆ ಇರೋದ್ರಿಂದ ದರ್ಶನ್ ಅವರು ಆಗೋದಿಲ್ಲ, ತುಂಬ ಪೇಯ್ನ್ ಆಗುತ್ತೆ, ಇಫ್ ಇನ್ ಕೇಸ್ ಏನಾದರೂ ನೋವು ಜಾಸ್ತಿ ಆಯ್ತಂದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಸುಮ್ಮನೆ ಅದೆಲ್ಲ ಬೇಡ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಹೇಳಿದ್ರಂತೆ. ಆಗೋದಿಲ್ಲ, ಆರಂಭದಲ್ಲಿ ಯೋಗ ದಿನಾಚರಣೆಯಲ್ಲಿ ಆಗಲೇಬೇಕು ನೀವು ಅಂತ ಹೇಳಿದ್ರಂತೆ. ಆಗ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ DG ಅಲೋಕ್ ಕುಮಾರ್ ಅವರು ಬರ್ತಾರೆ, ದರ್ಶನ್ ಅವರನ್ನ ಕಚೇರಿಗೆ ಕರೆಸ್ಕೊಳ್ತಾರೆ, ಮಾತಾಡಿ ಬೆನ್ನು ನೋವಿನ ಸಮಸ್ಯೆ ಇದ್ದರೆ ಯೋಗ ಮಾಡೋದ್ರಿಂದ ಅದು ಗುಣ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದದು ಅಂತ ಮನವರಿಕೆ ಮಾಡಿ ಯೋಗಾಭ್ಯಾಸವನ್ನು ಮಾಡಿಸಿದ್ರು ಅಂತ ತಿಳಿದು ಬಂದಿದೆ. ಇನ್ನು DG ಅವರ ಸಲಹೆ ಬೆನ್ನಲ್ಲೇ ಯೋಗ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ದರ್ಶನ್ ಅವರು. ಜೈಲಿನ ಮುಖ್ಯ ಮೈದಾನದ ಸಾಮೂಹಿಕ ಯೋಗಕ್ಕೆ ಬಾರದೇ ಇದ್ರೂ ಕೂಡ ತಮ್ಮ ಬ್ಯಾರಕ್ನ ಕಾರಿಡಾರ್ನಲ್ಲೇ ಸಹ ಆರೋಪಿಗಳೊಂದಿಗೆ ಯೋಗಾಭ್ಯಾಸವನ್ನು ನಡೆಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ನಡೆದ ಈ ಸೆಷನ್ನಲ್ಲಿ ದರ್ಶನ್ ಅವರು ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ ಹಾಗೆ ಶವಾಸನ ಭಂಗಿಗಳನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದ್ದು, ಯೋಗ ಮುಗಿದ ಬಳಿಕ ದರ್ಶನ್ ಮತ್ತು ಅವರ ಗ್ಯಾಂಗ್ ಮರಳಿ ತಮ್ಮ ಬ್ಯಾರಕ್ಗಳಿಗೆ ತೆರಳಿದ್ದಾರೆ. ಇದೇ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರು ಕೂಡ ಮಹಿಳಾ ಕೈದಿಗಳ ವಿಭಾಗದಲ್ಲಿ ನಡೆದ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಜೈಲಿನ ಇತರ ಮಹಿಳಾ ಕೈದಿಗಳ ಜೊತೆ ಸಾಲಿನಲ್ಲಿ ಕೂತ್ಕೊಂಡು ಪವಿತ್ರ ಗೌಡ ಅವರು ಕೂಡ ಯೋಗ ಮತ್ತು ಧ್ಯಾನವನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಇತಿಹಾಸದಲ್ಲೇ ಹೈ ಪ್ರೊಫೈಲ್ ಕೈದಿಗಳು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದು ಇದೇ ಮೊದಲು ಎನ್ನಲಾಗ್ತಾ ಇದೆ. ಇನ್ನು ಜೈಲು ಅಧಿಕಾರಿಗಳು ಕೈದಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಉತ್ತೇಜಿಸುವ ಉದ್ದೇಶದಿಂದ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಕೈದಿಗಳು ವಿವಿಧ ಯೋಗಾಸನಗಳು ಹಾಗೆ ಪ್ರಾಣಾಯಾಮ ಅಭ್ಯಾಸಗಳಲ್ಲಿ ಭಾಗವಹಿಸಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧದ ಆರೋಪಗಳು ಇನ್ನು ನ್ಯಾಯಾಲಯ ವಿಚಾರಣೆಯಲ್ಲಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇನ್ನೂ ಕೂಡ ಹೊರಬಂದಿಲ್ಲ. ನೋಡ ಏನಾಗುತ್ತೋ ಏನೋ ಅಂತ. ಒಟ್ಟಾರೆಯಾಗಿ ನಿನ್ನೆ ನಟ ದರ್ಶನ್ ಅವರನ್ನ ನೋಡಿದಂತಹ ಅವರ ಅಭಿಮಾನಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ. ದರ್ಶನ್ ಅವರನ್ನ ಮತ್ತೆ ಆ ಲುಕ್ನಲ್ಲಿ ನೋಡಿ ಬಹಳ ಅಂದರೆ ಬಹಳ ಎಲ್ಲ ಸ್ಟೇಟಸ್ಗಳಲ್ಲೂ ಕೂಡ ದರ್ಶನ್ ಅವರು ನಿನ್ನೆ ಮಿರಮಿರ ಅಂತ ಮಿಂಚ್ತಾ ಇದ್ರು. ದರ್ಶನ್ ಅವರನ್ನ ನೋಡಿ ಇಡೀ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಅವರ ಫ್ಯಾನ್ಸ್ಗಳಾಗಿರ್ಬೋದು ಒಂದು ಕಡೆ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.